ಚಾಣಕ್ಯರು ಒಂದು ಶ್ಲೋಕ ಹೇಳ್ತಾರೆ, ಸರ್ವಸ್ಯ ಘಾತ್ರಸ್ಯ ಶಿರಃ ಪ್ರಧಾನಂ, ಸರ್ವ ಇಂದ್ರಿಯಾಣಂ ನಯನಂ ಪ್ರಧಾನಂ, ಷಡ್ನಾಮ ರಸಾನಾಂ ಲವಣಂ ಪ್ರಧಾನಂ, ಭವೇತ್ ಪಾನೀಯಾತ್ ಉದಕಂ ಪ್ರಧಾನಂ ಅಂತ. ಅದರ ಅರ್ಥ, ಸರ್ವ ಇಂದ್ರಿಯಗಳು ಅಂದರೆ ಪಂಚ ಇಂದ್ರಿಯಗಳು, ಕಣ್ಣು, ಕಿವಿ, ಬಾಯಿ, ಮೂಗು, ಆಮೇಲೆ ತ್ವಕ್ ಅಂತೇಳಿ ಚರ್ಮ, ಈ 5ರಲ್ಲಿ ಕಣ್ಣು ತುಂಬಾ ಪ್ರಧಾನವಾದದ್ದು ಅಂತ ಹೇಳಲಾಗಿದೆ. ಅದೇ ರೀತಿ ಸುಶ್ರುತರು ಹೇಳುತ್ತಾರೆ, ಸರ್ವ ಇಂದ್ರಿಯಾಣಂ ಮಧ್ಯೆ ನಯನಸ್ಯ ಪ್ರಧಾನಂ ಅಂತ ಹೇಳಿ. ಇದನ್ನು ಅದೇ ಅರ್ಥ ಕೊಡ್ತದೆ. ಇನ್ನೂ ಒಂದು ಏನು ವಿಶೇಷ ಅಂದರೆ, ಸುಶ್ರುತ ಸಂಹಿತದಲ್ಲಿ ಉತ್ತರ ಖಂಡದಲ್ಲಿ 19 ಅಧ್ಯಯನಗಳನ್ನು ಕಣ್ಣಿಗೆ ಪೂರಕವಾಗಿ ಇಟ್ಟಿದ್ದಾರೆ. ಅದನ್ನು ತುಂಬ ಡೀಟೇಲ್ ಆಗಿ ಹೇಳ್ಕೋತಾ ಹೋಗ್ತಾರೆ 19 ಪಾಠಗಳಲ್ಲಿ. ಅದರ ಅರ್ಥ ಏನಂದರೆ, ಕಣ್ಣು ಅಷ್ಟು ಪ್ರಧಾನವಾದದ್ದು, ಅಷ್ಟು ನಾವು ಅದಕ್ಕೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಬಗೆ. ಕಣ್ಣಿನಲ್ಲಿ ಸಾಮಾನ್ಯವಾಗಿ 2 ಥರ ವ್ಯಾಧಿಗಳಿರ್ತದೆ. ಒಂದು ಸಾಂಕ್ರಾಮಿಕ ವ್ಯಾಧಿ, ಇನ್ನೊಂದು ಅಸಾಂಕ್ರಾಮಿಕ ವ್ಯಾಧಿ. ಸಾಂಕ್ರಾಮಿಕ ವ್ಯಾಧಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಅಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಲಾರದು. ಸಾಂಕ್ರಾಮಿಕ ವ್ಯಾಧಿಯಲ್ಲಿ ಸಾಮಾನ್ಯವಾಗಿ ನೋವು, ಬಾಧೆ, ಕಣ್ಣಿನಲ್ಲಿ ಸ್ರಾವ, ಉರಿ ಇಂಥ ಸಮಸ್ಯೆಗಳಿರುತ್ತವೆ. ಹಾಗಾಗಿ ವ್ಯಕ್ತಿಗಳು ಆ ಸಮಸ್ಯೆಗಳಿಗೆ ಬೇಗನೆ ಬರ್ತಾರೆ ಡಾಕ್ಟರ್ ಹತ್ರ. ಅದೇ ಅಸಾಂಕ್ರಾಮಿಕ ರೋಗದಲ್ಲಿ ಏನಾಗುತ್ತೆ, ಎಕ್ಸಾಂಪಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಅನ್ಬೋದು, ಅಥವಾ ಕ್ಯಾಟ್ರಾಕ್ಟ್ ಪೊರೆ ರೋಗ ಆಗಿರ್ಬೋದು, ಅಥವಾ ದುರ್ಮಾಂಸಗಳಾಗಿರ್ಬೋದು. ಅದರಲ್ಲಿ ಕೆಂಪಾಗೋದು ಅಥವಾ ಸ್ರಾವೆ ಆಗೋದು ಅಂತ ಸಮಸ್ಯೆಗಳು ಏನೂ ಇರುವುದಿಲ್ಲ. ಕಣ್ಣು ಮಂಜಾಗ್ತಾ ಹೋಗ್ತದೆ, ಅದು ನಿಧಾನಕ್ಕೆ ಮಂಜಾಗಿ ಹೋಗ್ತದೆ, ಅದು ಯಾರಿಗೂ ತಿಳಿಯೋದು ಇಲ್ಲ. ಸೊ ಅದನ್ನು ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಜನ. ಸೊ ಹಾಗಾಗಿ ಅದಕ್ಕೆ ಅವರು ವರ್ಷ ಅಥವಾ 6 ತಿಂಗಳಿಗೊಮ್ಮೆ ಆದರೂ ಬಂದು ಕಣ್ಣಿನ ತಪಾಸಣೆ ಮಾಡಬೇಕಾಗ್ತದೆ. ಕಣ್ಣು ಕೆಂಪಾಗುವುದಲ್ಲಿ ತುಂಬ ಕಾರಣಗಳಿದ್ದಾವೆ. ಅದು ಬ್ಯಾಕ್ಟೀರಿಯಾದಿಂದ ಆದರೂ ಆಗಬಹುದು, ವೈರಲಿಂದ ಆದರೂ ಆಗಬಹುದು, ಅಲರ್ಜಿಯಿಂದಾದರೂ ಆಗಬಹುದು. ಬ್ಯಾಕ್ಟೀರಿಯಾ ಮತ್ತು ವೈರಲ್ಗಳಿಂದ ಆದಾಗ ಅದು ಸರ್ವೇ ಸಾಮಾನ್ಯವಾಗಿ ಕಡಿಮೆ ಆಗ್ತದೆ. 1 ವಾರನೋ 10 ದಿನನೋ ಆ ಥರ ಟೈಮ್ ತೊಗೊಂಡು ಕಡಿಮೆ ಆಗ್ತದೆ. ಬಟ್ ಅಲರ್ಜಿ ಆಗೋದ್ರಿಂದ ಅದು ತುಂಬ ಸಮಯದಲ್ಲಿ ಇರುತ್ತದೆ. ಲೈಕ್ ಧೂಳಿಗೆ ಎಕ್ಸ್ಪೋಸ್ ಆಗೋದು, ತುಂಬ ಧೂಳಿಗೆ ಎಕ್ಸ್ಪೋಸ್ ಆಗೋದು, ಅಥವಾ ನಾವು ಮಾಡತಕ್ಕಂಥ ಕೆಲಸದ ಮೇಲೆ ಡಿಪೆಂಡು, ಲೈಕ್ ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೂ ನಮಗೆ ಕಣ್ ಕೆಂಪಾಗಿರುತ್ತೆ. ಅದನ್ನ ನೀಟಾಗಿ ಎವ್ಯಾಲ್ಯುವೇಟ್ ಮಾಡಿ ಅದಾದ್ಮೇಲೆ ಅದಕ್ಕೆ ನಾವು ಹೇಳ್ಬೋದು. ಬಟ್ ಅಲರ್ಜಿಯಿಂದ ಕಾಸ್ ಆಗುವಂಥದ್ದು ತುಂಬಾ ಸಮಸ್ಯೆಗಳು, ತುಂಬಾ ಜನಕ್ಕೆ ಆ ಸಮಸ್ಯೆ ಇದೆ. ಅಲರ್ಜಿಕ್ ಕಂಜಂಕ್ಟಿವಿಟಿಸ್ ಅಂತ ಹೇಳ್ತೀವಿ. ಕಣ್ಣಿನ ಅಸಾಂಕ್ರಾಮಿಕ ರೋಗ ಎಂದರೆ ನಾನು ಮುಂಚೆ ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದೇ ಇಲ್ಲ ಅದು. ಹಾಗಾಗಿ ಜನ ತುಂಬಾ ನಿರ್ಲಕ್ಷ್ಯ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಸಹ ಗೊತ್ತಿರುವುದಿಲ್ಲ, ನನಗೆ ಈ ತರ ಆಗ್ತಾ ಇದೆ, ನನ್ನ ನರ ದುರ್ಬಲ ಆಗ್ತಿದೆ, ನನಗೆ ನಿಧಾನಕ್ಕೆ ಕಣ್ಣು ಹೋಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಅಷ್ಟು ಕ್ರಮೇಣವಾಗಿ ಆಗ್ತಾ ಇರುತ್ತೆ, ತುಂಬಾ ಸ್ಲೋಲಿ ಆಗ್ತಾ ಇರುವಂತದ್ದು ರೋಗ ಅದು. ಅದರಲ್ಲಿ ಕ್ಯಾಟ್ರಾಕ್ಟ್ ಅನ್ನೋದು ಮೊದಲನೇದು ಬರೋದು. ಕ್ಯಾಟ್ರಾಕ್ಟ್ ಅಂದ್ರೆ ಅದು ವಯೋಸಾಮಾನ್ಯವಾಗಿ ಆಗುವಂಥದ್ದು ದೃಷ್ಟಿಮಾಂದ್ಯತೆ. ಅದು ಜನ ಯಾವಾಗ ಬರ್ತಾರೆ ಅಂದ್ರೆ ಪೂರ ಕಾಣ್ತಾನೆ ಇಲ್ಲ, ಕಣ್ ಫುಲ್ ಕತ್ಲಾಗಿದೆ ಅನ್ನಕ್ ಬರೋದು. ಅದು ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿದಾಗ ಅದು ಶಸ್ತ್ರಚಿಕಿತ್ಸೆನೂ ಮಾಡಕ್ ಆಗೋದಿಲ್ಲ ಆ ಟೈಮಲ್ಲಿ. ಅಂದ್ರೆ ಒಂದು ಲೆವೆಲ್ ಅಲ್ಲಿ ಇದ್ರೆ ಅದ್ ಮಾತ್ರ ನಾವು ಶಸ್ತ್ರಚಿಕಿತ್ಸೆ ಮಾಡಬಹುದು, ಅಂದ್ರೆ ಅದು ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ಮಂಜಾದರೂ ಒಂದ್ಸರಿ ಬಂದು ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು 40+ ಇವಾಗ ಎಟ್ ಪ್ರೆಸೆಂಟ್ ನಡೀತಾ ಇರೋದು 40+ ಏಜ್ ಇದ್ದವ್ರದ್ದು ಆಲ್ಮೋಸ್ಟ್ ಇರುತ್ತೆ ಕ್ಯಾಟ್ರಾಕ್ಟ್. ಅದು ಎಷ್ಟು ಚೇಂಜಸ್ ಇದೆ ಏನು ಅಂತೇಳಿ ಒಂದ್ಸರಿ ನಾವು ಪರೀಕ್ಷೆ ಮಾಡಿದಾಗೆ ಗೊತ್ತಾಗುವುದು. ಅದು ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸಬಹುದಾ ಅಥವಾ ಸ್ಪೆಕ್ಟಾಕಲ್ಸ್ ಇಂದ ಕರೆಕ್ಟ್ ಆಗಬಹುದಾ ಅಂತೇಳಿ. ಕ್ಯಾಟ್ರಾಕ್ಟ್ ಬರಕೂಡದು ಅಂತೇಳಿ ನಾವೇನು ಮಾಡಕ್ ಆಗುದಿಲ್ಲ. ನಮ್ಮ ದಿನಚರ್ಯ, ಋತುಚರ್ಯ ಅದನ್ನೇ ಒಂದ್ ಸ್ವಲ್ಪ ಬದಲಾಯಿಸ್ಕೋಬಹುದು. ಅದು ವಯೋಸಾಮಾನ್ಯವಾಗಿ ಬರುವಂತ ವ್ಯಾಧಿ. ಅದು ಬರದೇ ಇರೋಕ್ಕಾಗೋದಿಲ್ಲ, ಮನುಷ್ಯನಿಗೆ ಬರುವುದೇ. ಒಬ್ಬರಿಗೆ ನಿಧಾನವಾಗಿ ಬರ್ಬೋದು, ಒಬ್ಬರಿಗೆ ಜಲ್ದಿ ಬರ್ಬೋದು, ಅವ್ರವ್ರ ಕೆಲಸಕ್ಕೆ ತಕ್ಕಂತೆ ಬರುತ್ತದೆ. ಸೊ ಹಾಗಾಗಿ ನಾವು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ, ಋತುಚರ್ಯ ಅಂತ ಹೇಳ್ತಾರೆ. ದಿನಚರ್ಯ ಅಂದ್ರೆ ಸ್ನಾನ ಮಾಡುವುದು ಒಂದು ದಿನಚರ್ಯ ಬರ್ತದೆ. ಸ್ನಾನದಲ್ಲಿ ನಾವು ಆಮಲಕ್ಕಿ ಅಂದ್ರೆ ಏನು ನೆಲ್ಲಿಕಾಯಿ ಅಂತೀವಲ್ಲ, ನೆಲ್ಲಿಕಾಯಿ ಪೇಸ್ಟ್ ಇಟ್ಕೊಂಡು ಮಾಡುವುದು, ಆಮೇಲೆ ಎಷ್ಟಿ ಮಧು, ಜ್ಯೇಷ್ಠ ಮಧು ಅನ್ನೋ ಪೌಡರ್ನ ಯೂಸ್ ಮಾಡ್ಕೊಂಡು ಸ್ನಾನ ಮಾಡೋದು. ಅದರಿಂದ ಪೊರೆ ಬರುವುದು ನಿಧಾನ ಆಗ್ತದೆ ಅಂತ ಹೇಳ್ತಾರೆ ಸಂಹಿತ. ಅದಾದ್ಮೇಲೆ ಪಾದ ಅಭ್ಯಂಗ, ಪಾದವನ್ನು ಮಾಲಿಶ್ ಮಾಡುವುದು, ಪಾದ ನೀಟಾಗಿ ತೊಳ್ಕೊಳ್ಳೋದು, ಅಲ್ಲಿಂದ ನರಗಳು ಕಣ್ಣಿಗೆ ಹೋಗ್ತದೆ. ಪಾದ ಅಭ್ಯಂಗ ಏನಕ್ಕೆ ಹೇಳ್ತಾರೆ ಅಂದ್ರೆ ಬರೀ ಪಾದ ಅಭ್ಯಂಗ ಒಂದೇ ಅಂತಲ್ಲ, ಪಾದ ಪೂಜಾ ಅಂತ ಹೇಳ್ತಾರೆ. ಅಂದ್ರೆ ಪಾದ ಅಭ್ಯಂಗನೂ ಮಾಡ್ಕೋಬೇಕು, ಆಮೇಲೆ ಪಾದತ್ರ ಧಾರಣ ಅಂದ್ರೆ ನಾವು ಏನು ಸ್ಲಿಪ್ಪರ್ಸ್ ಅಂತೀವಲ್ಲ ಅದನ್ನ ಧಾರಣೆ ಮಾಡಬೇಕು. ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಹೊರಗಡೆಯಿಂದ ಬಂದ್ಮೇಲೆ ನಾವು ಕಾಲು ತೊಳಿಬೇಕು. ನಮ್ಮ ಪೂರ್ವದಿಂದ ಸಂಪ್ರದಾಯ ಏನಿದೆ ಅದೆಲ್ಲ ತುಂಬಾ ಮಹತ್ವ ಇದೆ. ನಮಗೆ ಆ ಮಹತ್ವದ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಇಲ್ಲಾಂದ್ರೆ ನಾವು ನಿರ್ಲಕ್ಷ್ಯ ಮಾಡೋಕ್ ಚಾನ್ಸೇ ಇಲ್ಲ. ಅದು ಏನ್ ಹೇಳ್ತಾರೆ ಅಂದ್ರೆ ಸೈಂಟಿಫಿಕಲಿ ಪಾದದಿಂದ 2 ನರಗಳು ಕಣ್ಣಿಗೆ ಹೋಗ್ತದೆ ಅಂತ ಹೇಳ್ತಾರೆ ಸೀದಾ. ಹಾಗಾಗಿ ಪಾದವನ್ನು ನೀವು ಎಷ್ಟು ಸುರಕ್ಷಿತವಾಗಿ ಇಟ್ಕೋತಿರೋ ಹಾಗೆ ನಿಮ್ ಕಣ್ಣು ಸುರಕ್ಷಿತವಾಗಿರ್ತದೆ ಅಂತ ಹೇಳ್ತಾರೆ. ನನಸದ ವೇಣು ಧ್ವನಿ.